ಮಾಡ್ತೀನಿ. ಹಾಗೂ ರವಿ ಆರ್ ಗಣೇಶ್ ಅವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ರಾಷ್ಟ್ರ ಪ್ರಶಸ್ತಿನ ತಂದುಕೊಟ್ಟಂತಹ ಸಿನಿಮಾಗಳನ್ನ ನಿರ್ಮಾಣ ಮಾಡಿದವರು, ಅದ್ಭುತ ನಿರ್ಮಾಪಕರು, ಸಹಾಯಕ ನಿರ್ದೇಶಕರಾಗಿ ಚಿತ್ರರಂಗವನ್ನ ಪ್ರವೇಶಿಸಿ ಇಂದು ಓರ್ವ ತಮ್ಮದೇ ಸ್ವಂತ ಖಾಸಗಿ ವಾಹಿನಿಯನ್ನ ನಡೆಸ್ತಾ ಇದ್ದಾರೆ. ಅಂಡ್ ಕಂಗ್ರ್ಯಾಚುಲೇಷನ್ ಸರ್ ನಿಮ್ಗೂ ಕೂಡ. ಇದೀಗ ಅತಿಥಿಗಳಿಂದ ಉಸಿರು ಚಿತ್ರದ ಒಂದು ಟೀಸರ್ ಲಾಂಚ್ ಅನೌನ್ಸ್ ಮಾಡಬೇಕಾಗಿ ವಿನಂತಿ. ಉಸಿರು ಟೀಸರ್ ಲಾಂಚ್. ಗುಡ್ ಲಕ್. ಥ್ಯಾಂಕ್ ಯು. ಟೀಸರ್ ಪ್ಲೀಸ್. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ನಿಮಗೆಲ್ಲರಿಗೂ ಹೃದಯಪೂರ್ವಕವಾಗಿ ಸ್ವಾಗತನ ಕೋರ್ತೀನಿ. ನನ್ನ ಈ ಹೇಳಕ್ಕೆ ಈ ಸಾಧನೆಗೆ ಮುಖ್ಯ ಬೆನ್ನೆಲುಬಾಗಿ ನಿಂತಿರೋರು ನನ್ನ ಸ್ನೇಹಿತರು, ನನ್ನ ಫ್ರೆಂಡ್ಸು, ಮತ್ತೆ ನನ್ನ ಸಂಬಂಧಿಕರು, ಮತ್ತೆ ನನ್ನ ಪತ್ರಿಕಾ ಮಾಧ್ಯಮವರು ನಮ್ಮ ಬೆನ್ನೆ ನಿಂತಿರೋದಕ್ಕೆ ನಿಮಗೆ ಕೃತಜ್ಞತೆಗಳು. ಉಸಿರು ಹೇಳಿದ್ದು ಸುಳ್ಳಾಗ್ಬೋದು, ಕೇಳಿದ್ದು ಸುಳ್ಳಾಗ್ಬೋದು, ಏನೇ ಇದ್ರೂ ಪ್ರಮಾಣಿಸಿ ನೋಡಬೇಕು ಅನ್ನೋ ಒಂದು ತಾತ್ಪರ್ಯದಿಂದ ಈ ಚಿತ್ರಣ ನಿರ್ಮಾಣ ಮಾಡಿದ್ವಿ. ಎಲ್ಲರೂ ಬಂದು ಚಿತ್ರದಲ್ಲಿ ನೋಡಿ ಆ ಸೀಕ್ರೆಟ್ ಏನು ಅಂತ ತಿಳ್ಕೋಬೇಕು. ಥ್ಯಾಂಕ್ ಯು. ಎಸ್ ಸರ್, ನಾವು ಬಿಸ್ನೆಸ್ ಫೀಲ್ಡ್ ಸರ್. ನಮ್ಮದು ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಇದೆ, RSP ಗೋಲ್ಡ್ ಆ್ಯಂಡ್ ಡ್ಯೂ ಅಂತ. ಪ್ಯಾನ್ ಇಂಡಿಯಾ ಸಪ್ಲೈ ಮಾಡ್ತಾ ಇದ್ದೀವಿ. ಅದು ಬಿಟ್ಟು ಫಿನಾನ್ಸ್ ಸೆಕ್ಟರ್ ಇದೆ ಸರ್. ಗೊತ್ತಿಲ್ಲ ಸರ್, ದೇವ್ರದ್ದು ಆಶೀರ್ವಾದ. ಬಟ್ ಕಲೆ ಬಗ್ಗೆ ನಮಗೆ ಒಂದು ತುಂಬ ರೆಸ್ಪೆಕ್ಟ್ ಇದೆ. ಬಟ್ ಅದಕ್ಕೇನಾದರೂ ಒಂದು ತುಂಬ ಅದ್ಭುತ ಕಲಾವಿದರಿದ್ದಾರೆ ಸರ್. ಮತ್ತು ಪ್ರಭಾಕರ್ ಅವರು ನಮಗೆ ಒಂದು ಪಿಚ್ ಮಾಡಿದಾಗ ನಮಗೂ ತುಂಬ ಇಷ್ಟ ಆಯಿತು. ಸ್ಟಾರ್ಟ್ ಮಾಡಿ. ಇಲ್ಲ ಸರ್, ಅದಕ್ಕೂ ಅಷ್ಟೇ ಕಲಾವಿದ್ರು ಅಂತಂದ್ರೆ ಸರ್, ಅವರು ಸರಸ್ವತಿ ಪುತ್ರರು. ಆ ಕಲೆಗೆ ಅವ್ರು ಎಷ್ಟು ಶ್ರಮ ಇಡ್ತಾರೆ. ನಾವು ಲಕ್ಷ್ಮಿಯರು, ಅವ್ರು ಸರಸ್ವತಿ ಪುತ್ರರು ಅಷ್ಟೇ ಸರ್. ಸರಸ್ವತಿ ಇಳಿದ್ರೆ ಲಕ್ಷ್ಮಿ ಚಾನ್ಸ್ ಇಲ್ಲ ಇರೋದಕ್ಕೆ. ಅವ್ರ ಆಶೀರ್ವಾದ, ಅವ್ರ ಬೆಂಬಲ, ಅವರ ಪ್ರತಿಭೆ, ಅದನ್ನ ನೆಕ್ಸ್ಟ್ ಲೆವೆಲ್ ಸರ್. ಎಲ್ಲರೂ ಎಲ್ಲಾ ಹಂತದಲ್ಲೂ ಕೂಡ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕೆಲಸ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು. ಕಿಟ್ಟಪ್ಪ ಸರ್ಗೂ ತುಂಬಾ ಥ್ಯಾಂಕ್ಸ್. ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಬಂದಿರೋದಕ್ಕೆ. ರವಿ ಗರಡಿ ಸರ್ಗೂ ತುಂಬಾ ಕೃತಜ್ಞತೆಗಳು. ನಮ್ಮ ಸ್ನೇಹಿತರಾದಂತಹ ನಮ್ಮ BNS ಸ್ನೇಹಿತರ ಆನಂದ್, ಜೀವನ್, ದೇವರಾಜ್ ಸರ್, ಮತ್ತೆ ಸುರೇಶ್ ಸರ್, ಎಲ್ಲರೂ ಡೈರೆಕ್ಟ್, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಎಲ್ಲಾ ಹಂತದಲ್ಲೂ ಸಹಾಯ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಸಂಪೂರ್ಣವಾಗಿ ಆಲ್ಮೋಸ್ಟ್ ಅಲ್ಲೂ ಇದು SFX ನಡೀತಾ ಇದೆ. ಇನ್ನು 2 ರೀಲ್ಸ್ ಮಾತ್ರ ಬ್ಯಾಲೆನ್ಸ್ ಇದೆ. ಆಲ್ಮೋಸ್ಟ್ ರೆಡಿ ಎಲ್ಲ ಕಂಪ್ಲೀಟ್ ಆಗಿದೆ ಸರ್. ನೆಕ್ಸ್ಟ್ ಮಂತ್ ಅಲ್ಲೇ ಪ್ಲಾನ್ ಮಾಡ್ತಾ ಇದ್ವಿ. ಬಟ್ ಪರ್ಟಿಕ್ಯುಲರ್ ಡೇಟ್ ಅನ್ನ ನೋಡ್ತಾ ಇದ್ದೀವಿ. ಬಟ್ ಶ್ಯೂರ್, ಆಲ್ಮೋಸ್ಟ್ 100+ ಸ್ಟೇಟಸ್ ಅಂತ ಬರೋದಂತೂ ಶ್ಯೂರ್, ಸಕ್ಸಸ್ ಆಗೋದಂತೂ ಶ್ಯೂರ್. ಥ್ಯಾಂಕ್ ಯು ಮೇಡಮ್. ಇದು ನಿಮ್ಮ ಫಸ್ಟ್ ಮೂವಿ, ಬೆಸ್ಟ್ ಮೂವಿ ಆಗಲಿ ಅಂತ ನಾವು ಆಶಿಸ್ತೇವೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ಕಿಟ್ಟಪ್ಪಣ್ಣಗೆ ಆ್ಯಂಡ್ ರವಿ ಸರ್ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಆ್ಯಂಡ್ ಮೋಸ್ಟ್ ಆಫ್ಲಿ ನಮಗೆ ಈ ಆಪರ್ಚುನಿಟಿ ಕೊಟ್ಟ ಲಕ್ಷ್ಮೀ ಮೇಡಮ್ಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಆಲ್ ಅವರ್ ಫ್ರೆಂಡ್ಸ್. ಇದು ನಂದು ಒಂದು 12 ವರ್ಷದ ಕನಸಿತ್ತು ಈ ಸಿನಿಮಾ ಮಾಡಬೇಕು ಅನ್ನೋದು. ಸೊ ತುಂಬ ದಿವಸದಿಂದ ಸಿನಿಮಾ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟಿಂದ ಈ ಫೀಲ್ಡಲ್ಲಿ ಇದ್ದೀನಿ. ಆಲ್ಮೋಸ್ಟ್ ನಾನು ತಮಿಳ್ ಸಿನಿಮಾದಲ್ಲೂ ಕೆಲಸ ಮಾಡಿದ್ದೀನಿ. ಸೊ ಆ್ಯಂಡ್ ಈ ಒಂದು ಫಸ್ಟ್ ಡೆಬ್ಯೂ ಮೂವಿ ಮಾಡ್ತಿರುವಾಗ ಸೊ ನನಗೆ ತುಂಬ ಎಕ್ಸೈಟ್ ಆಗಿತ್ತು. ಈ ಸ್ಕ್ರಿಪ್ಟ್ ಹತ್ತಿರ ನಾನು ಐ ಕ್ಯಾನ್ ಬೌನ್ಸ್ ಬ್ಯಾಕ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ. ಆ್ಯಂಡ್ ಸಿನಿಮಾ ಮಾಡೋದು ತುಂಬ ಈಸಿ, ಬಟ್ ಪ್ರೇಕ್ಷಕರ ಮುಂದೆ ತಗೊಂಬಂದು ರಿಲೀಸ್ ಮಾಡೋದು ತುಂಬ ಕಷ್ಟ ಇರುತ್ತೆ. ಈ ಹಂತದಲ್ಲಿ ನಮಗೆ ಸಪೋರ್ಟ್ ಮಾಡಿ ಎಂಥ ಒಂದು ಸಿಚುವೇಶನಲ್ಲಿ ಆಗಿದ್ದು ಪ್ರೊಡ್ಯೂಸರ್ ನಮಗೆ ಕೈ ಬಿಡ್ದಿರಾ. ಎಲ್ಲ ಶೆಡ್ಯೂಲ್ಸಲ್ಲೂ ನಾವು ಕೇಳಿದಷ್ಟು ಇದು ನಾವು ಕೂಡ ಅಷ್ಟೇ ಮಿತಿ ಮೀರಿದೆ ಅವ್ರು ಕೊಟ್ಟಿರುವಂಥ ಬಜೆಟಲ್ಲಿ ಸಿನಿಮಾ ಮಾಡಿಕೊಂಡು ಸೊ ಇವಾಗ ಈ ಹಂತಕ್ಕೆ ನಾವು ಬಂದಿದ್ದೀವಿ. ಟೀಸರ್ ಅಂತ ಅಂದರೆ ಇನ್ನು ಮುಂದೆ ಕೂಡ ನಾವು ಅದೇ ಥರ ಸಿನಿಮಾ ಇನ್ನು ಆಡಿಯೋ ಆಗಿರ್ಬೋದು ಆ್ಯಂಡ್ ಫಿಲಿಮ್ ರಿಲೀಸ್ ಆಗಿರ್ಬೋದು ಎಲ್ಲ ಒಂದು ದೊಡ್ಡ ಹಂತಕ್ಕೆ ಮಾಡಬೇಕು ಅಂತ ನಾವು ಸರ್. ನಮ್ಮ ಸಿನಿಮಾ ಬಂದ್ಬಿಟ್ಟು ಉಸಿರು ಅಂತ. ಇದು ಬಂದ್ಬಿಟ್ಟು ಇಟ್ಸ್ ಲೈಕ್ ಇದರಲ್ಲಿ ಒಂದು ಫುಲ್ ಎಲ್ಲ ಎಮೋಷನ್ ಆಫ್ ಎಲ್ಲ ಇರುತ್ತೆ. ಲೈಕ್ ಲವ್ ಆಗಿರ್ಬೋದು, ಒಂದು ಹಸ್ಬೆಂಡ್ ವೈಫ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು. ಸೊ ಇದು ಬಂದು ಒಂದು ಪ್ಯೂರ್ ಎಮೋಷನ್ ಲವ್ ಇರುತ್ತೆ. ಆ್ಯಂಡ್ ಆಲ್ಸೋ ಇದು ಬಂದರೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಇರುತ್ತೆ ಇದರಲ್ಲಿ. ಸೊ ಈ ಸಸ್ಪೆನ್ಸ್ ಥ್ರಿಲ್ಲರ್ ಬಂದು ತುಂಬ ಹೋಲ್ಡ್ ಆಗಿರುತ್ತೆ. ಫುಲ್ ಬ್ರೆತ್ ಹೋಲ್ಡ್ ಇರುತ್ತೆ ಸಿನಿಮಾ ಕಾನ್ಸೆಪ್ಟು. ಆ್ಯಂಡ್ ಇದು ಒಂದು ಹೊಸ ಸ್ಕ್ರೀನ್ ಪ್ಲೇ ಇದರಿಂದ ನಾವು ಈ ಸಿನಿಮಾ ಮಾಡಿರೋದು.
ಉಸಿರು ಬಂದ್ಬಿಟ್ಟು ಏನು ಸರ್, ನೋಡಿದ್ದು ಸುಳ್ಳಾಗಿರ್ಬೋದು, ಕೇಳಿದ್ದು ಸುಳ್ಳಾಗಿರ್ಬೋದು, ಪ್ರತ್ಯಕ್ಷವಾಗಿ ನೋಡಿದಾಗ ನಿಜ ನಿಮ್ಗೆ ತಿಳಿಬೋದು. ಸೊ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡೆ ನಾವು ಈಚ್ ಒಂದು ಹಂತದಲ್ಲಿ ಒಂದೊಂದು ಕ್ಯಾರೆಕ್ಟರ್ ಯಾರ್ಯಾರು ಕ್ಯಾರೆಕ್ಟರ್ ಇದ್ದಾರೋ ಎಲ್ಲ ಕ್ಯಾರೆಕ್ಟರ್ಗೂ ನಮ್ಮ ಸಿನಿಮಾದಲ್ಲಿ ಒಂದೊಂದು ಪ್ರತ್ಯೇಕವಾದ ಪಾತ್ರ ಇರುತ್ತೆ. ಸೊ ಇಲ್ಲಿ ಯಾರು ಸುಮ್ಮನೆ ಬಂದು ಕ್ಯಾರೆಕ್ಟರ್ ಇರಲ್ಲ, ಎಲ್ಲ ಒಬ್ಬರಿಗೂ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಇರುತ್ತೆ ಸರ್. ಸೊ ಇದನ್ನ ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಅಂಡ್ ಪ್ರೇಕ್ಷಕರಿಗೆ ಎಲ್ಲರಿಗೂ ಇದರಲ್ಲಿ ಈ ಟೈಮಲ್ಲಿ ಇವಾಗಿರೋ ಒಂದು ಸಿಚುವೇಶನ್ ಅಲ್ಲಿ ಪ್ರೇಕ್ಷಕರು ಯಾವ ತರ ಸಿನಿಮಾ ಅಂತ ನೋಡ್ಬೇಕು, ಆ ಥ್ರಿಲ್ ಫೀಲಿಂಗ್ ಯಾವ ತರ ಫೀಲ್ ಮಾಡ್ಕೊಂತಿದ್ರು ಆ ತರ ಒಂದು ಫಿಲ್ಮ್ ಸರ್ ಇದು ಸರ್. ಇದು ಸಸ್ಪೆನ್ಸ್ ಥ್ರಿಲ್ಲರ್ ಹೌದು ಸರ್. ಅದು ಬಂದ್ಬಿಟ್ಟು ಅದು ಸಿನಿಮಾ ಆಗಿರೋ ಒಂದು ಟೈಟಲ್ ಶೀರ್ಷಿಕೆ ಸರ್. ಸೊ ಇದನ್ನ ಬಂದು ಸಿನಿಮಾದಲ್ಲೇ ನೋಡ್ಬೇಕು. ಇದು ಮೇನ್ ಕಾನ್ಸೆಪ್ಟ್ ಇದೆ 789. ಅದು ಕೋಡ್ ವರ್ಡ್ ಸರ್. ಅದು ಸಿನಿಮಾದಲ್ಲಿ ಲೂಪ್ ಆಗಿರೋ ಒಂದು ಕೋಡ್ ಅದು. ಸೊ 789 ನೀವು ಸಿನಿಮಾದಲ್ಲಿ ನೋಡಿದಾಗ ನಿಮ್ಗೆ ಆ 789 ಏನಕ್ಕೆ ಹಾಕಿದ್ರಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಎಷ್ಟು ಸಾಂಗ್ಗಳಿದಾವೆ ಸರ್? ಇದ್ರಲ್ಲಿ ಬಂದ್ಬಿಟ್ಟು ನಮಗೆ ಆಲ್ಮೋಸ್ಟ್ 5 ಸಾಂಗ್ಸ್ ಇರುತ್ತೆ ಸರ್. 5 ಸಾಂಗ್ಸ್ ಇರುತ್ತೆ. ಆಲ್ ಬಂದು ಏನಂದ್ರೆ ಎಲ್ಲ ಬಂದು ಎಮೋಷನಲ್ ಸಾಂಗ್ ಇರುತ್ತೆ, ಒಂದು ಫ್ರೆಂಡ್ಶಿಪ್ ಸಾಂಗ್ ಇರುತ್ತೆ, ಅಂಡ್ ಹಸ್ಬೆಂಡ್ ಅಂಡ್ ವೈಫ್ ಒಂದು ಎಮೋಷನಲ್ ಸಾಂಗ್ ಇರುತ್ತೆ, ಅಂಡ್ ಅಮ್ಮ ಮಗನಿಗಿರುವಂಥ ಒಂದು ಎಮೋಷನಲ್ ಸಾಂಗ್ ಇರುತ್ತೆ, ಅಂಡ್ ಓವರ್ ಆಲ್ ಒಂದು ಮಾಸ್ ಎಲಿಮೆಂಟ್ಸ್ ಇರುವಂಥ ಸಾಂಗ್ ಇರುತ್ತೆ ಸರ್. ಶೂಟಿಂಗ್ ಎಲ್ಲ ಯಾವಾಗ ಸರ್? ಇದು ಶೂಟಿಂಗ್ ಎಲ್ಲ ಬಂದ್ಬಿಟ್ಟು ನಾವು ಚಿಕ್ಕಮಂಗ್ಳೂರು ಮಾಡಿದಿರಿ, ಬೆಂಗಳೂರಲ್ಲಿ ಮಾಡಿದಿರಿ, ಆಮೇಲೆ ಮೂಡಿಗೆರೆಯಲ್ಲಿ ಮಾಡಿದಿರಿ, ಆಮೇಲೆ ಇದ್ರಲ್ಲಿ ಮಾಡಿದೆ ಸರ್, ಮಡಿಕೇರಿಯಲ್ಲಿ ಮಾಡಿದಿರಿ. ಮಾಡಿದಿರಿ ಅಂದ್ರೆ ಯಾವ ಊರಪ್ಪ ನಿಮ್ದು? Okay. Thank you sir. Thanks for this opportunity. Thank you sir. 789 ಟ್ಯಾಗ್ಲೈನ್ ಕುತೂಹಲವಾಗಿದೆ, ಏನಿದೆ ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ. ಫಸ್ಟ್ ಆಫ್ ಆಲ್ ಕಿಡಪ್ಪ, ಥ್ಯಾಂಕ್ ಯು ಸೋ ಮಚ್ ಫಾರ್ ಗ್ರೇಸಿಂಗ್ ದ ಒಕೇಶನ್. ರವಿ ಸರ್, ಥ್ಯಾಂಕ್ ಯು ಸರ್. ಸಿನಿಮಾ ನೀವೆಲ್ಲ ಟೀಸರ್ ನೋಡಿದ್ದೀರಾ? ನಾನು ಫಸ್ಟ್ ಟೈಮ್ ಟೀಸರ್ ನೋಡಿದ್ದು, ನನಗಂತೂ ಇಷ್ಟ ಆಯಿತು. ಐ ಹೋಪ್ ಆಲ್ ಆಫ್ ಯು ಲೈಕ್ ಇಟ್. ಇನ್ನು ಕತೆ ಬಗ್ಗೆ ಅವ್ರು ಹೇಳಿದ್ದಾರೆ ಎಲ್ಲರೂ. ಸೊ ಒಂದು ದೊಡ್ಡ ಮಟ್ಟಿಗೆ ರಿಲೀಸ್ ಮಾಡಬೇಕು ಅಂತ ಸಿನಿಮಾನ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಅದಕ್ಕೆ ಏನೇನು ಬೇಕೋ ನಮ್ಮ ಪ್ರೊಡ್ಯೂಸರು ಮಾಡ್ತಾ ಇದ್ದಾರೆ. ಸೊ ವಿ ಆರ್ ಹಿಯರ್ ಟು ಸಪೋರ್ಟ್ ಹರ್ ಆ್ಯಂಡ್ ದ ಎಂಟೈರ್ ಟೀಮ್. ಆ್ಯಂಡ್ ನಿಮ್ಮ ಒಂದು ಸಪೋರ್ಟ್ ಮತ್ತು ಎಂಕರೇಜ್ಮೆಂಟ್ ನಮ್ಮ ಟೀಮ್ಗೆ ಇರಲಿ ಅಂತ ಕೇಳ್ಬೋದು. ಥ್ಯಾಂಕ್ ಯು ಸರ್. ಪ್ರತಿಯೊಂದು ಸಿನಿಮಾನು ಒಂಥರ ಕರೆಕ್ಟ್ ಹೌದು 100% ಸರ್. ಇಟ್ ಇಸ್ ಆಲ್ವೇಸ್ ಹೋಪ್ ಅಲ್ವಾ? ಎಂಡ್ ಆಫ್ ದ ಡೇ ನಾವು ಯಾವುದೇ ಸಿನಿಮಾ ಶುರು ಮಾಡಿದ್ರೆ ಅದು ಒಂದು ಮಟ್ಟಕ್ಕೆ ರೀಚ್ ಆಗಬೇಕು, ಸಕ್ಸಸ್ ಕಾಣಬೇಕು ಅಂತ ಮಾಡ್ತೀವಿ. ಬಟ್ ಎಲ್ಲ ಕೂಡ ಬರಬೇಕು ಅದಕ್ಕೆ. ನಾಟ್ ಜಸ್ಟ್ ದ ವರ್ಕ್ ಹಿ ಡಸ್, ಬಟ್ ಸಿನಿಮಾ ಮುಗಿದ ಮೇಲೆ ಅದನ್ನ ಯಾವ ಥರ ಪ್ರಚಾರ ಮಾಡಬೇಕು, ಮಾರ್ಕೆಟಿಂಗ್ ಯಾವ ಥರ ಮಾಡಬೇಕು, ಯಾವ ಥರ ರಿಲೀಸ್ ಮಾಡಬೇಕು, ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ತುಂಬ ಟೈಮ್ ಹಲವಾರು ಸಿನಿಮಾಗಳು ಆ ಕಾರಣಂತ ಸೋಲುತ್ತೆ, ಬಿಕಾಸ್ ಅಪ್ರೋಚ್ ಸರಿಗಿರಲ್ಲ ಆ್ಯಂಡ್ ಕಮ್ಸ್ ಟು ರಿಲೀಸಿಂಗ್ ದ ಫಿಲ್ಮ್. ಸೊ ಈ ಸಿನಿಮಾ ಹಂಗಾಗಲ್ಲ ಅಂತ ಐ ಆಮ್ ಹೋಪಿಂಗ್ ದಟ್ ಇಟ್ ರಿಯಲಿ ಇಟ್ಸ್ ಬಿಗ್ ಆ್ಯಂಡ್ ಮೇಕ್ಸ್ ಅ ಬಿಗ್ ನಾಯ್ಸ್. ಅಲ್ಲ ಅದು ದಟ್ಸ್ ಓನ್ ಕಾನ್ಫಿಡೆನ್ಸ್ ಐ ಹ್ಯಾವ್ ಸರ್. ಯಾಕಂದರೆ ನಮ್ಮ ಲಕ್ಷ್ಮೀ ಮೇಡಮ್ ಅವರು ನಾನು ಸಿನಿಮಾ ಶುರು ಮಾಡೋಕ್ಕಿಂತ ಮುಂಚೆ ಅದೇ ಹೇಳಿದ್ದು, ಮೇಡಮ್ ಸಿನಿಮಾನ ಮುಗಿಸ್ಬಿಡ್ತೀವಿ, ಸಿನಿಮಾ ಆದಮೇಲೆ ಆಟ ಶುರು ಆಗುತ್ತೆ. ಯಾಕಂದರೆ ಪಬ್ಲಿಸಿಟಿ ಪ್ರಮೋಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಟುಡೇಸ್ ವರ್ಲ್ಡ್. ಪ್ರೇಕ್ಷಕರನ್ನ ಥಿಯೇಟರ್ ಕರ್ಕೊಂಡ್ಬರ್ಬೇಕು ಅಂದರೆ ಎಷ್ಟು ಕಷ್ಟ ಅಂತ ನಮಗೆಲ್ಲರಿಗೂ ಗೊತ್ತು. ಸೊ ಅದಕ್ಕೆ ಏನೇನು ಬೇಕೋ ಅದಕ್ಕೆಲ್ಲ ಮಾಡೋಕ್ಕೆ ರೆಡಿ ಇದ್ದೀವಿ. ಆ್ಯಂಡ್ ಅದೇ ನಿಮ್ಮ ಬೆಂಬಲ ಮತ್ತು ನಿಮ್ಮ ಸಪೋರ್ಟ್ ಇರಬೇಕು ಅಂತ ಹೇಳ್ಬೋದು. ಹೌದು, ಇನ್ವೆಸ್ಟಿಗೇಟಿಂಗ್ ಆಫೀಸರ್. ಅದು ಇವ್ರು ಕೇಳಬೇಕು ಸರ್. ಯಾರು ಬಂದಾಗೆಲ್ಲ ಬರೀ ಕಾಪ್ ತರ್ತಾರೆ. ಬಟ್ ಐ ಆಮ್ ಹ್ಯಾಪಿ ಬಿಕಾಸ್ ತುಂಬಾ ಒಂದು ಎಲ್ಲ ಸಿನಿಮಾ ಹೇಳ್ತಾರೆ ಡಿಫ್ರೆಂಟ್ ಆಗಿದೆ ಸಿನಿಮಾ, ಇದು ವಿಭಿನ್ನವಾಗಿದೆ ಅಂತ. ನಿಜಕ್ಕೂ ಈ ಒಂದು ಕಾನ್ಸೆಪ್ಟು ನಾನು ಎಲ್ಲೂ ಕೇಳಿರಲಿಲ್ಲ. ನಾನು ಕೇಳಿದಾಗ ಐ ವಾಸ್ ವೆರಿ ಹ್ಯಾಪಿ. ಆ್ಯಂಡ್ ಪ್ರಭಾಕರ್ ಸರ್ ನರೇಟ್ ಮಾಡಿದಾಗ ನಾನು ಅಂದ್ಕೊಂಡೆ ಸರ್ ಅದೇ ಹೇಳಿದೆ, ಸಮಥಿಂಗ್ ಯೂನಿಕ್ ಹ್ಯಾಸ್ ಟು ಕಮ್ ಆನ್ ಸ್ಕ್ರೀನ್. ಯಾಕಂದರೆ ಜನ ಎಲ್ಲ ರೀತಿ ಸಿನಿಮಾಗಳು ನೋಡ್ತಾ ಇದ್ದಾರೆ. ನಿಮಗೆ ಮನೇಲಿ ಕೂತ್ಕೊಂಡಿದ್ದಾರೆ, ಬರೀ ಒಂದು ರಿಮೋಟಿಂದ ಯು ಕ್ಯಾನ್ ವಾಚ್ ವರ್ಲ್ಡ್ ಸಿನಿಮಾ ಟುಡೇ. ಸೊ ವಾಟ್ ಇಸ್ ಅ ಯೂನಿಕ್ ಥಿಂಗ್ ದಟ್ ಯು ಕ್ಯಾನ್ ಬ್ರಿಂಗ್ ಆನ್ ಸ್ಕ್ರೀನ್ ಅನ್ನೋದಕ್ಕೆ ಆ ಕೋಡ್ ವರ್ಡ್ ಇದೆಯಲ್ಲ, ಆ ಥರದ್ದು ಹಲವಾರು ತುಂಬ ಇದೆ ಸಿನಿಮಾಲಿ. ಸೊ ಮುಂದಕ್ಕೆ ಹೋಗ್ತಾ ನೀವು ನೋಡ್ತೀರಾ, ಟ್ರೇಲರ್ ಆಗುತ್ತೆ, ಆ್ಯಂಡ್ ಅಫ್ಕೋರ್ಸ್ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಸೊ ಫಸ್ಟ್ ಆಫ್ ಆಲ್ ಕಿಟ್ಟಿ ಸರ್ ಆ್ಯಂಡ್ ರವಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಆ್ಯಂಡ್ ಗ್ರೇಸಿಂಗ್ ದಿಸ್ ಒಕೇಶನ್. ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೂ ತುಂಬ ಹೃದಯ ಧನ್ಯವಾದಗಳು. ಸೊ ನಿಮ್ಮೆಲ್ಲರೂ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ನಮಗೆ. ನಾವೆಷ್ಟೇ ಕಷ್ಟಪಟ್ಟು ಒಂದು ಪ್ರಾಡಕ್ಟ್ನ ರೆಡಿ ಮಾಡಿದ್ರು, ಯು ಗೈಸ್ ಆರ್ ದ ಒನ್ ಅದನ್ನು ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ತಲುಪಿಸೋ ಜವಾಬ್ದಾರಿ ನಿಮ್ಮ ತಲೆ ಮೇಲಿದೆ. ಸೊ ದಯವಿಟ್ಟು ನಮ್ಮ ತಂಡಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇನ್ನು ಉಸಿರು ಬಗ್ಗೆ ಹೇಳಬೇಕಾದ್ರೆ
ಟೈಟಲ್ ಹೇಳೋ ಹಾಗೆ ಉಸಿರು ನಮ್ಮ ಎಂಟೈರ್ ಟೀಮ್ ಇದು ಒಂದು ಉಸಿರು ಅಷ್ಟು ಇಂಪಾರ್ಟೆಂಟ್ ಪ್ರಾಡಕ್ಟು. ಸೊ ನನಗೆ ಈ ಟೀಮಲ್ಲಿ ತುಂಬ ಸ್ಪೆಷಲ್ ಏನಂದರೆ ಮ್ಯಾಮ್ ಲಕ್ಷ್ಮಿ ಮ್ಯಾಮ್, ಸೊ ಒಬ್ರು ಲೇಡಿ ಪ್ರೊಡ್ಯೂಸರ್ ಮುಂದೆ ಬಂದು ಮೂವಿ ಮಾಡ್ತಾ ಇರೋದು ತುಂಬ ವಿಶೇಷವಾಗಿದೆ ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಆ್ಯಂಡ್ ನನಗೆ ಅಪಾರ್ಚುನಿಟಿ ಸಿಕ್ಕಿದ್ದಕ್ಕೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಆ್ಯಂಡ್ ಮ್ಯಾಮ್ ಇಲ್ಲಿ ಒಂದೆರಡು ವರ್ಡಲ್ಲಿ ತುಂಬ ಸಿಂಪಲ್ ಆಗಿ ಮಾತಾಡಿರ್ಬೋದು, ಬಟ್ ಬ್ಯಾಕ್ ಡ್ರಾಪ್ ಅಲ್ಲಿ ಶಿ ಇಸ್ ವೆರಿ ಸ್ಟ್ರಿಕ್ಟ್ ಆ್ಯಂಡ್ ವೆರಿ ಡೆಡಿಕೇಟೆಡ್. ನಿಮ್ಗೆ ಅಂದರೆ ಒಂದು ಪ್ರಾಡಕ್ಟ್ನ ನಾವೆಲ್ಲರೂ ತುಂಬಾ ಶೂಟ್ ಮಾಡ್ತೀವಿ, ಬಟ್ ಆ ಪ್ರಾಡಕ್ಟ್ನ ಫೈನಲ್ ಸ್ಟೇಜಿಗೆ ತರೋದು ಇಸ್ ನಾಟ್ ಈಸಿ ಥಿಂಗ್. ಸೊ ವಿ ಆರ್ ಫೈನಲಿ ಹಿಯರ್, ತುಂಬಾ ಖುಷಿ ಆಗ್ತಾ ಇದೆ. ಆ್ಯಂಡ್ ಉಸಿರು ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ ರ್ಯಾಂಡಮ್ ಆಗಿ ಯಾರೋ ನನ್ನ ತೆಲುಗು ವರ್ಕ್ ನೋಡಿ ಸರ್ಗೆ ರೆಫರ್ ಮಾಡಿದ್ರು. ಸೊ ಒಂದೇ ಮೀಟಿಂಗ್ ಆಗಿರೋದು. ಸೊ ನೆಕ್ಸ್ಟ್ ಕಾಲ್ ಮೇಡಮ್ ಇದೆ ಬಂದಿರೋದು. ಡೈರೆಕ್ಟ್ರಿಗೆ ಇಷ್ಟ ಆಗಿದ್ದಾರೆ, ಮುಂದಿನ ಮಾತುಕತೆ ಮಾಡೋಣ ಅಂತ. ಶಿ ಡಿಂಟ್ ಇವನ್ ಲೆಟ್ ಮೀ ಟಾಕ್ ಆಲ್ಸೋ. ಸೊ ಅವರೇ ಕ್ಲೋಸ್ ಮಾಡಿಬಿಟ್ರು. ಬಟ್ ಐ ಆಮ್ ವೆರಿ ಹ್ಯಾಪಿ ನಾನಿವತ್ತು ಈ ಟೀಮ್ದು ಪಾರ್ಟ್ ಆಫ್ ಆಗಿರೋದು. ಆ್ಯಂಡ್ ಎಲ್ಲರೂ ವರ್ಕಿಂಗ್ ಹೇಗಿತ್ತಂದ್ರೆ ಒಂಥರ ಫ್ಯಾಮಿಲಿ ಮೆಂಬರ್ಸ್ ಥರ ಎಲ್ಲರೂ ತುಂಬ ಕ್ಲೋಸ್ ಆಗಿ ತುಂಬ ಚೆನ್ನಾಗಿ ವರ್ಕ್ ಕಂಪ್ಲೀಟ್ ಮಾಡಿದ್ವಿ. ಎಟ್ ದ ಸೇಮ್ ಟೈಮ್ ಸುಮಾರು ಚಾಲೆಂಜ್ಗಳನ್ನ ಫೇಸ್ ಮಾಡಿದ್ವಿ ನಾವು. ಸೊ ಫಸ್ಟ್ ಶೆಡ್ಯೂಲ್ಗೆ ಹೋದಾಗ್ಲೇ ಅಂದರೆ ಸಣ್ಣ ಆಕ್ಸಿಡೆಂಟ್ ಆಯಿತು. ಸೊ ಅದಾದ್ಮೇಲೆ ಸ್ವಲ್ಪ ಗ್ಯಾಪ್ ಆಯಿತು, ಬಟ್ ಅದೆಲ್ಲಾನು ಓವರ್ಕಮ್ ಮಾಡಿ ಯಾರಿಗೂ ಯಾವುದೇ ಥರದ ಪ್ರಾಬ್ಲಮ್ ಆಗದೇನೆ ಇವತ್ತು ಇಲ್ಲಿ ಬಂದು ಕೂತಿದ್ದೀವಿ. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಆ್ಯಂಡ್ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂತ ಪ್ರಾಜೆಕ್ಟ್. ಸೊ ಇನ್ನ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಹೇಳಕ್ ಇಷ್ಟಪಡಲ್ಲ, ಬಿಕಾಸ್ ಥಿಯೇಟರ್ ನೋಡಿದ್ರೇನೆ ಚೆನ್ನಾಗಿರುತ್ತೆ. ಬಟ್ ನನ್ನ ಕ್ಯಾರೆಕ್ಟರ್ ಒಂದ್ ಮೇಜರ್ ಟ್ವಿಸ್ಟ್ ಇದೆ ಅದರಲ್ಲಿ. ಸೊ ಚೆನ್ನಾಗಿದೆ. ಅಂಡ್ ಸರ್ ಡೈರೆಕ್ಟರ್ ಹೇಳ್ದಾಗೆ ಎಲ್ಲಾ ಕ್ಯಾರೆಕ್ಟರ್ಗೂ ಅದರದ್ದೇ ಆದಂತ ಒಂದು ಪ್ರಾಮುಖ್ಯತೆ ಇದೆ. ಸೊ ಇದರಲ್ಲಿ ಹೀರೋ ಹೀರೋಯಿನ್ ಅಂತ ಮಾತ್ರನೇ ಬರಲ್ಲ. ಸೊ ಎಲ್ಲಾ ಕ್ಯಾರೆಕ್ಟರ್ ಅವರದ್ದೇ ಆದ ಲೀಡ್ ರೋಲ್ ನ ಪ್ಲೇ ಮಾಡ್ತಾರೆ. ಅಂಡ್ ಟೀಮ್ ಅಲ್ಲಿ ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಸಖತ್ತಾಗಿತ್ತು. ಒಂಥರ ಪ್ಯಾನ್ ಇಂಡಿಯಾ ಮೂವಿಲಿ ವರ್ಕ್ ಮಾಡ್ದಂಗಿತ್ತು. ಸೊ ಎಲ್ಲಾ ಭಾಷೆನೂ ಮಾತಾಡ್ಕೊಂಡು ಕನ್ನಡ, ತೆಲುಗು, ತಮಿಳ್, ಹಿಂದಿ ಎಲ್ಲರೂ ಇದ್ರು. ಅಂಡ್ ನಮ್ಮ DOP ಸರ್, ಥ್ಯಾಂಕ್ ಯು ಸೋ ಮಚ್, ತುಂಬಾ ಚೆನ್ನಾಗಿ ತೋರಿಸಿದ್ದೀರಾ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ಇನ್ನ ತಿಲಕ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋ ತುಂಬಾ ಖುಷಿ ಇದೆ. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಕಂಪೇರ್ ಮಾಡಿದ್ರೆ ಐಮ್ ಜಸ್ಟ್ ಅ ಬಿಗಿನರ್, ಬಟ್ ಅವ್ರು ಎಲ್ಲೂ ಆ ಥರ ಫೀಲ್ ಮಾಡಿಸಿಲ್ಲ. ಅಂಡ್ ಅರುಣ್, ಸೊ ಇಟ್ ವಾಸ್ ವೆರಿ ಗುಡ್ ಕಾಂಬಿನೇಷನ್. ಅವ್ರು ವಿಲನ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಬಟ್ ಕೆಲವೊಂದು ಕಿಕ್ಗಳನ್ನ ರಿಯಲ್ ಆಗಿ ಓದ್ತಿದ್ದಾರೆ. ಸೊ ಐ ಟೋಲ್ಡ್ ಹಿಮ್ ದಟ್ ಡೇ ಓನ್ಲಿ, ನಾನು ಇದನ್ನ ಸ್ಟೇಜ್ ಮೇಲೆ ಹೇಳ್ತೀನಿ ಅಂತ. ತುಂಬಾ ಪೇನ್ಫುಲ್ ಆಗಿತ್ತು, ಬಟ್ ಯಾ ಇಟ್ ವಾಸ್ ಗುಡ್. ಸೊ ಓವರ್ ಆಲ್ ತುಂಬಾ ಖುಷಿ ಇದೆ. ಅಂಡ್ ಇನ್ನು ನೀವೆಲ್ಲರೂ ಅದನ್ನ ಸಕ್ಸಸ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಂದು ಆಕ್ಚುಲಿ ಒಂದ್ 2-3 ಶೇಡ್ ಇದೆ ಕ್ಯಾರೆಕ್ಟರ್ದು. ಒಂದು ತಿಲಕ್ ಅವ್ರ ವೈಫ್ ಆಗಿ ಪ್ಲೇ ಮಾಡ್ತೀನಿ. ಇನ್ನ ಉಳ್ದಿರೋದು ಅದನ್ನ ಥಿಯೇಟರ್ ನೋಡಿದ್ರೇನೆ ಚೆನ್ನಾಗಿರುತ್ತೆ. ಅದೇ ಮೇಜರ್ ಟ್ವಿಸ್ಟ್. ಬಟ್ ಹೇಳಿದ್ರೆ ಡೈರೆಕ್ಟರ್ ಬೈತಾರೆ, ಫಸ್ಟ್ ಹೇಳಿದಾರೆ ಹೇಳ್ಬೇಡಿ ಅಂತ. ಕೆಮ್ಮಿಗೂ ಅರ್ಥ ಇದೆ ಅಂತ ಗೊತ್ತಾಗ್ತದೆ. ಹೇಳ್ಬೇಡಿ ಅಂತ ಹೇಳ್ತಿದ್ದಾರೆ ಇಂಡೈರೆಕ್ಟ್ ಆಗಿ. ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂತಹ ಸಿನಿಮಾ ನಿಮ್ಗೆ ಯಶಸ್ಸನ್ನ ತಂದು ಕೊಡ್ಲಿ ಸಾಕಷ್ಟು. ಥ್ಯಾಂಕ್ ಯು ಸೋ ಮಚ್. ಕಿಟ್ಟಿ ಸರ್ಗೆ ಹಾಗೆ ರವಿ ಸರ್ಗೆ ಧನ್ಯವಾದಗಳು ಬಂದಿದ್ದಕ್ಕೆ. ಇಲ್ಲಿ ನಾನು ಈ ಚಿತ್ರದಲ್ಲಿ ಒಂದು PC ಕ್ಯಾರೆಕ್ಟರ್, ಪೊಲೀಸ್ ಕಾನ್ಸ್ಟೇಬಲ್. ನಮ್ಮ ಬಾಸ್ ತಿಲಕ್ ಸರ್ ನಮ್ಮ ಸ್ಟೇಷನ್ಗೆ ಬರ್ತಾರೆ ಮಡಿಕೇರಿಲಿ, ಅಲ್ಲೇ ವರ್ಕ್ ಮಾಡೋದು. ಟ್ರಾನ್ಸ್ಫರ್ ಆಗಿ ಬರ್ತಾರೆ ಅಲ್ಲಿ. ನನಗೆ PC ಕ್ಯಾರೆಕ್ಟರ್ ಇತ್ತೀಚೆಗೆ ಅದು ಹೈಟ್ ಅದು ಹೆಂಗ್ ಮ್ಯಾಚ್ ಮಾಡ್ತಾರೋ ಗೊತ್ತಿಲ್ಲ. ಇದ್ರ ಜೊತೆಗೆ ಈ ಸಿನಿಮಾದಲ್ಲಿ ನನಗೊಂದು ಬೈಕ್ ಕೊಟ್ಟಿದ್ದಾರೆ, ಕಾಲ್ ಸಿಗಲ್ಲ. ಅದನ್ನ ನಾನ್ ಬೈಕ್ ಸ್ಟಾರ್ಟ್ ಮಾಡಿ ಓಡಿಸಕ್ಕೆ ಅಕ್ಕಪಕ್ಕ ಅಸಿಸ್ಟೆಂಟ್ಸ್ ಇಬ್ರು ರೆಡಿಯಾಗಿ ಹೋದ್ಮೇಲೆ ಹೋಗ್ಬಿಡ್ತೀನಿ ಹೆಂಗೋ ಓಡಿಸ್ಕೊಂಡು. ಮತ್ತೆ ಇಳಿಸುವ ಅಷ್ಟೊತ್ತಿಗೆ ಮತ್ತೆ ಬರ್ಬೇಕು ಯಾರು ಇಬ್ರು. ಎಲ್ಲೂ ಬೀಳಿಲ್ಲ, ಬಿದ್ದಿದೀವಿ ಸರ್. ಬ್ಯಾಲೆನ್ಸ್ ಮಾಡೋದು ವಿಕ್ಕಿಗೆ ಅವ್ರಿಗೆಲ್ಲ ಸಾಹಸ ಆಗೋಯ್ತು. ನನ್ನನ್ನ ಇವ್ರಿಗೆ ಯಾಕಾರು ಬೈಕ್ ಕೊಟ್ರು ಆ ಸಿನಿಮಾದಲ್ಲಿ ಅಂತ. ತುಂಬಾ ಚೆನ್ನಾಗಿದೆ. ಅಂದ್ರೆ ನಾನು ಹೇಳ್ತಿರೋದು ಲಕ್ಷ್ಮಿ ಮೇಡಮ್ ಅಂತ ಹರೀಶ್ ಸರ್ ಸುಮ್ಮನೆ ಸಿನಿಮಾ ಮಾಡಿಲ್ಲ. ಅಂದ್ರೆ ಇವತ್ತಿನ ದಿನಗಳಲ್ಲಿ ಸಿನಿಮಾ ಮಾಡಬೇಕು ಅಂದ್ರೆ ತುಂಬಾ ಅಳದು ತೂಗಿ ಮಾಡುವಂಥದ್ದು ಎಲ್ಲರಿಗೂ ಗೊತ್ತಿದೆ. 100 ಸಿನಿಮಾ ರಿಲೀಸ್ ಆದ್ರೆ 1-2 ಸಕ್ಸಸ್ ರೇಟ್ ಇರೋದ್ರಿಂದ ಈ ದಿನದಲ್ಲೂ ಒಂದು ಪ್ರೊಡ್ಯೂಸ್ ಮಾಡಿದ್ದೀರಾ ನೀವು ಅಂದ್ರೆ ಅದು ಕತೆ ಅಷ್ಟು ಗಟ್ಟಿಯಾಗಿದೆ ಅಂತ. ಅಂದ್ರೆ ಖಂಡಿತ ಗೆಲ್ಲತ್ತೆ ಅನ್ನೋ ವಿಶ್ವಾಸ ಇದೆ ಅವ್ರಿಗೆ. ಆ ನಿಟ್ಟಿನಲ್ಲಿ ಸಿನಿಮಾ ಮಾಡಿರುವಂತದ್ದು. ಸಾಕಷ್ಟು ಸ್ಕ್ರಿಪ್ಟ್ ನ ಓದಿ ಬೇಡ ಅಂತ ಬಿಟ್ಟು ಕೊನೆಗೆ ಇದನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂದ್ರೆ ಇದು ಖಂಡಿತ ಅವ್ರಿಗೆ ಆ ವಿಶ್ವಾಸ ಇದೆ.
ಹಾಗಾಗಿ ನಮ್ಮನ್ನೆಲ್ಲ ಜೋಡಿಸ್ಕೊಂಡಿದ್ದಾರೆ. ನನಗಂತೂ ವಿಶೇಷ ಅನ್ಸುತ್ತೆ ಇವರಿಬ್ಬರು ಪ್ರೊಡ್ಯೂಸರು ಒಳ್ಳೆ ನಿರ್ಮಾಪಕರು ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಿದ್ದಾರೆ ಅಂತ ನಾನು ಅನ್ಕೋತೀನಿ. ಹಾಗೇನೆ ತಿಲಕ್ ಸರ್ ಜೊತೆ ಸರ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ನಿಮ್ ಜೊತೆ ವರ್ಕ್ ಮಾಡಿದ ಅಂದ್ರೆ ಎಷ್ಟು ಒಬ್ಬ ವ್ಯಕ್ತಿ ನೋಡೋದಕ್ಕೆ ತುಂಬಾ ಸ್ಟ್ರಿಕ್ಟ್ ಅನ್ಸಿದ್ರೆ ಆ ಫೇಸ್ ನೋಡಿದ್ರೆ ಆಸ್ ಆಕ್ಟರ್ ಅಲ್ಲಿ ನಮ್ ಜೊತೆಗೆ ಎಷ್ಟು ಹೊಂದ್ಕೊಂಡ್ರು ಅಂದ್ರೆ ನಾವೇ ಅವ್ರಿಗಿಂತ ಸೀನಿಯರ್ಸ್ ಏನೋ ಅನ್ನೋ ಅಷ್ಟರ ಮಟ್ಟಿಗೆ ಅವರ ನಡತೆ ಇತ್ತು. ಹಾಗಾಗಿ ಇನ್ನು ಪ್ರಭಾಕರ್ ಸಾರು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು. ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ. ಈ ಸಿನಿಮಾ ಖಂಡಿತ ಗೆಲ್ಲತ್ತೆ. ಒಳ್ಳೇದಾಗ್ಲಿ. ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಹಾಗೆ ಮಾಧ್ಯಮದವರಿಗೆ ಥ್ಯಾಂಕ್ ಯು, ಧನ್ಯವಾದ. ಸಿನಿಮಾದ ಗೆಲುವು ಎಲ್ಲರ ಗೆಲುವಾಗ್ಲಿ ಎಂಬ ಆಶಯ. ಥ್ಯಾಂಕ್ ಯು ಸರ್. ನಮಸ್ಕಾರ ಎಲ್ರಿಗೂ. ವೇದಿಕೆ ಮೇಲಿರುವಂಥ ತಿಲಕ್ ಸರ್ ಮತ್ತು ಶ್ರೀನಗರ್ ಕಿಟ್ಟಿ ಸರ್, ರವಿ ಅವರು, ಮತ್ತು ನಮ್ಮ ಪ್ರೊಡ್ಯೂಸರ್ ಲಕ್ಷ್ಮಿ ಮತ್ತು ಹರೀಶ್ ಅವರು, ಡೈರೆಕ್ಟರ್ ಪ್ರಭಾ, ಎಲ್ರಿಗೂ ನಮಸ್ಕಾರ. ಮತ್ತು ಮಾಧ್ಯಮದವರಿಗೆ ನನ್ನ ಕೃತಜ್ಞತೆಗಳು, ನಮಸ್ಕಾರಗಳು. ಉಸಿರು ಇದು ನನ್ನ 25 ವರ್ಷದ ಈ ವರ್ಷದ ಒಂದು ಚಿತ್ರ. ಫಸ್ಟ್ ಫಿಲ್ಮ್ ಹಾರ್ಟ್ ಬೀಟ್ಸ್ 2025ರಲ್ಲಿ ಉಸಿರು. ಒಂದು ಒಳ್ಳೆ ಕನೆಕ್ಷನ್ ಹಾರ್ಟ್ ಬೀಟ್ಸ್ಗೂ ಉಸಿರಿಗೂ. ಹಾರ್ಟ್ ಬೀಟ್ಸ್ ಅವತ್ತಿಗೆ ಮ್ಯೂಸಿಕಲಿ ತುಂಬ ಹಿಟ್ ಆಗೋಂಥ ಚಿತ್ರ. ಅದೇ ರೀತಿಯಾಗಿ ಈ ಉಸಿರು ಕೂಡ ಖಂಡಿತವಾಗ್ಲೂ ಮ್ಯೂಸಿಕಲಿ ಹಿಟ್ ಆಗುತ್ತೆ ಅಂತ ನಂಬಿಕೆ ಇದೆ. ಒಂದೊಂದು ಹಾಡುಗಳು ಮುದ್ದಾಗಿದೆ. ಅಭಿಯವರು ತುಂಬ ಚೆನ್ನಾಗಿ ಲಿರಿಕ್ಸ್ ಬರ್ತಿದ್ದಾರೆ. ಈ ಚಿತ್ರ ಬಂದು ನಾನು ಪ್ರಭಾ ತುಂಬ ವಯಸ್ಸಿಂದ ಫ್ರೆಂಡು, ಲಕ್ಷ್ಮಿ ಅವರು ಕೂಡ ನಾವೆಲ್ಲ ಒಂದು ಇದರಲ್ಲಿ ಗ್ರೂಪಲ್ಲಿ ಫ್ರೆಂಡ್ ಆಗಿದ್ದೀವಿ. ಒಂದ್ಸಲಿ ನನ್ನ ಸ್ಟುಡಿಯೋಗೆ ಬಂದು ಈ ಥರ ಮಾಡ್ತಾ ಇದೀವಿ ಅಂತ ಹೇಳಿ ಕತೆ ಹೇಳಿದ್ರು, ಡಿಸ್ಕಸ್ ಮಾಡಿದ್ವಿ. ಒಂದು ಚಿತ್ರಕ್ಕೆ ಹಾಡು ಹೊಂದ್ಕೊಳ್ಬೇಕು ಅಂದರೆ ತುಂಬ ಕಷ್ಟ ಇವಾಗಿರುವಂಥ ಒಂದು ಸಂದರ್ಭದಲ್ಲಿ. ಯಾಕಂದರೆ ಅನಿವಾರ್ಯವಾಗಿ ಒಂದೊಂದು ಹಾಡುಗಳನ್ನ ಹಾಕಬೇಕು ಅಂತ ಬರುತ್ತೆ. ಬಟ್ ಈ ಚಿತ್ರದಲ್ಲಿ ಸಿಚುವೇಶನ್ ತಕ್ಕಂಗೆ ಹಾಡು ಮೂಡ್ ಬಂದಿದೆ. ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಆ ಸ್ಟೋರಿ ಲೈನ್ ಮಾಡಿದ್ದಕ್ಕೆ ಪ್ರಭಾ ಅವರಿಗೆ. ತುಂಬ ಚೆನ್ನಾಗಿ ಬಂದಿದೆ ಆ ಸಾಂಗ್ಸ್ ಎಲ್ಲ. ಇವಾಗ ರೀ ರೆಕಾರ್ಡಿಂಗ್ ಆಲ್ಮೋಸ್ಟ್ ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ಒಂದೊಂದು ಥೀಮ್ ಅಂತ ಮಾಡ್ತೀವಿ. ಯೂಶುವಲ್ ಆಗಿ ವಿಲನ್ಗೆ ಒಂದು ಥೀಮ್ ಮಾಡ್ತೀವಿ, ಹೀರೋ ಸರ್ಗೆ ಒಂದು ಥೀಮ್ ಮಾಡ್ತೀವಿ. ಬಟ್ ಸ್ಪೆಷಲಾಗಿ ಹೇಳಬೇಕು ಅಂದರೆ ನಮ್ಮ ರಾಮು ಸರ್ಗೂ ಒಂದು ಥೀಮ್ ಮಾಡಿದ್ದೀವಿ. ಕಂಪೋಸ್ ವರ್ಕ್ ಮಾಡಿದಾಗ ಪ್ರವೀಣ್ ನನ್ನ ಟೀಮ್ಮೇಟ್ ಜೊತೆಗೆ ಕಂಪೋಸ್ ಮಾಡಿದಾಗ ಒಂದು ಐಡಿಯಾ ಬಂತು. ನಾರಾಯಣ ಅಂತ ಇಟ್ಕೊಂಡು ಒಂದು ಥೀಮ್ ಮಾಡಿದ್ದೀವಿ. ಅದು ಕೇಳಿ ಇಷ್ಟ ಆಗುತ್ತೆ. ಆ ಸೀನ್ ತುಂಬ ಇಷ್ಟ. ಯಾಕಂದರೆ ಕಾಮಿಡಿ ಸೀನ್ಗೆ ಒಂದು ರೀ ರೆಕಾರ್ಡಿಂಗ್ ಮಾಡಬೇಕಂದ್ರೆ ಯೂಶುವಲ್ ಆಗಿ ಏನು ಮಾಡ್ತಾರೆ ಅಂದರೆ ಕಾಮಿಡಿ ಎಫೆಕ್ಟ್ಸ್ ಹಾಕ್ಬಿಡ್ತಾರೆ. ಬಟ್ ವಿ ಡಿಂಟ್ ಡೂ ದಟ್. ವಿ ಡಿಂಟ್ ವಾಂಟ್ ಟು ಗೋ ಫಾರ್ ದ ರೆಗ್ಯುಲರ್ ಮಾಡೋದಕ್ಕಿಂತ ಒಂದು ಥೀಮ್ ಮಾಡೋಣ, ಸೊ ದಟ್ ಇಟ್ ವಿಲ್ ಸ್ಟ್ಯಾಂಡ್ ಔಟ್ ಅಂತ ಮಾಡಿದ್ದೀವಿ. ಓವರಾಲ್ ಆಗಿ ತುಂಬ ಚೆನ್ನಾಗಿ ಬಂದಿದೆ. ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ, ತುಂಬ ಫಾಸ್ಟ್ ಸ್ಕ್ರೀನ್ ಪ್ಲೇ. ನಾವು ರಶಸ್ ನೋಡಬೇಕಾದ್ರೆ ವಿತ್ ಬೇಸಿಕ್ ರೀ ರೆಕಾರ್ಡಿಂಗ್ ಎಲ್ಲ ಮಾಡಿ ರಶಸ್ ನೋಡಬೇಕಾದ್ರೆ ಸೀನ್ ರೀಲ್ಗಳು ಬೇಗ ಮುಗಿತಾ ಇದೆ ಅಂತ ನಮ್ಗೆ ಅನಿಸ್ತು. ಅಂದರೆ ಅಷ್ಟು ಮಟ್ಟಿಗೆ ಎಲ್ಲೂ ಲ್ಯಾಗ್ ಇಲ್ದೇನೆ, ಎಲ್ಲೂ ಒಂದು ಬೋರ್ ಹೊಡಿದೇನೆ ಒಂದು ಸ್ಟೋರಿ ಲೈನ್ ಹೋಗ್ತಾ ಇದೆ. ಖಂಡಿತವಾಗ್ಲೂ ಈ ಚಿತ್ರ ಗೆಲ್ಲತ್ತೆ ಅಂತ ನನಗೆ ವಿಶ್ವಾಸ ಇದೆ. ಈ ಒಂದು ಚಿತ್ರಕ್ಕೆ ಒಂದು ಸಪೋರ್ಟ್ ಆಗಿರುವಂಥ ನಮ್ಮ ಲಕ್ಷ್ಮೀ ಮೇಡಮ್ ಅವರು ಮತ್ತು ಹರೀಶ್ ಅವರು. ಯಾಕಂದರೆ ಒಂದು ಫಿಲಿಮ್ ನಾವು ಏನೇ ಬಂದು ಇವತ್ತು ಮಾತಾಡಿದ್ರು, ಏನೇ ಹೇಳಿದ್ರು, ಏನೇ ಸಕ್ಸಸ್ ಬಗ್ಗೆ ಮಾತಾಡಿದ್ರು, ಒಂದು ಪ್ರೊಡ್ಯೂಸರ್ ಇಲ್ಲ ಅಂದರೆ ನಾವು ಏನು ಮುಂದೆ ಹೆಚ್ಚು ಇಡೋಕ್ಕಾಗಲ್ಲ. ಅವ್ರದ್ದು ಒಂದು ಕಾನ್ಫಿಡೆನ್ಸಿಂದ ಇಟ್ಟು ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಮೂಲಕ ಫಿಲಿಮ್ ಗೆದ್ದರೆ ಅವ್ರಿಗೆ ಅವ್ರು ಹಾಕಿರೋಂಥ ದುಡ್ಡು ವಾಪಸ್ ಅವ್ರಿಗೆ ಬಂದ್ಬಿಟ್ರೆ ನಮಗೆ ಖಂಡಿತ ಸಂತೋಷ. ಅದಕ್ಕೆ ನಿಮ್ಮ ಸಹಕಾರ ಬೇಕು. ಸೊ ಸಪೋರ್ಟ್ ಮಾಡಿ, ಉಸಿರನ್ನ ನಿಲ್ಲಿಸಿ, ಉಸಿರು ಬೆಳೆಯಲಿ. ಥ್ಯಾಂಕ್ ಯು ಸೋ ಮಚ್. ನಿಲ್ಲಿಸಿ ಅಂದ್ರೆ ನಿಲ್ಲಿಸೋದಲ್ಲ, ಅಂದ್ರೆ ಸಿನಿಮಾನ ನಿಲ್ಲಿಸಿ ಅಂತ ಹೇಳಕ್ ಬಂದೆ. ಅದು ಉಸಿರು ನಿಲ್ಲಿಸಿ ಕೇಳಿಸ್ಲಿಲ್ಲ. ಎಲ್ರಿಗೂ ನಮಸ್ಕಾರ. ಬಂದಿರೋ ಅತಿಥಿಗಳಿಗೆ ಸ್ವಾಗತ ಮತ್ತು ಥ್ಯಾಂಕ್ ಯು ಸೋ ಮಚ್. ನಿರ್ದೇಶಕರು, ನಿರ್ಮಾಪಕರು ಮತ್ತು ಮಾಧ್ಯಮದ ಎಲ್ಲ ಬಂಧು ಮಿತ್ರರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಂದಿದು ಮೊದಲನೇ ಚಿತ್ರ. ನಟಿಸಿದ್ದೀನಿ ಅನ್ನೋದಕ್ಕಿಂತ ಜಾಸ್ತಿ ಸಿನಿಮಾದಲ್ಲಿ ಏನೇನು ಮಾಡ್ಬೋದು ಅನ್ನೋ ಪ್ರಯತ್ನದಲ್ಲಿದ್ದೀನಿ ಅಂತ ಹೇಳ್ಬೋದು ನಾನು. ನನ್ನ ಪ್ರಯತ್ನ ನಂದು 100% ಕೊಟ್ಟಿದ್ದೀನಿ. ಐ ರಿಯಲಿ ಹೋಪ್ ಯು ಆಲ್ ಲೈಕ್ ಇಟ್. ಥ್ಯಾಂಕ್ ಯು. ಬಟ್ ಅಪೂರ್ವ ಅವ್ರ ಬಗ್ಗೆ ಮತ್ತೆ ಅಪೂರ್ವ ಸಂತೋಷ್ ಅವ್ರ ಬಗ್ಗೆ ಹೇಳಬೇಕು. ಚಿತ್ರೀಕರಣ ನಡೆಯೋ ಟೈಮಲ್ಲಿ ಗಾಡಿಯಿಂದ ಇಬ್ರು ಬೀಳ್ತಾರೆ, ತುಂಬಾ ಜೋರಾಗಿ ಬೀಳ್ತಾರೆ. ರಾಯಲ್ ಎನ್ಫೀಲ್ಡ್ ಇಂದ ಅದು ತುಂಬಾ ವೇಟ್ ಇರುತ್ತೆ. ಬಿದ್ರೂ
ಇಮಿಡಿಯೇಟ್ ಟ್ರೀಟ್ಮೆಂಟ್ ತಗೊಂಡ್ಬಂದು ಕೆಲಸ ಮಾಡಿರ್ತಾರೆ. ಅವ್ರಿಗೆ ನಮಗೆ ನಮ್ಮ ಪ್ರೊಡಕ್ಷನ್ ಹೌಸ್ ಅಂತ ಸ್ಥಿರಸಾಷ್ಟಾಂಗ ಥ್ಯಾಂಕ್ ಯು. ಶ್ರೀನಗರ್ ಕಿಟ್ಟಿ ಅವರು ಸಿನಿಮಾದ ಟೀಸರ್ ನೋಡಿದ್ರಿ, ಈ ತಂಡಕ್ಕೆ ಏನ್ ಹೇಳ್ತೀರಾ ತಮ್ಮ ಮಾತುಗಳು? ಮೊದಲನೇದಾಗಿ ಎಲ್ಲ ಮಾಧ್ಯಮದ ಮಿತ್ರರಿಗೂ ಹಾಗೂ ಟಿವಿ ಮಾಧ್ಯಮದವರಿಗೆ ನಮಸ್ಕಾರಗಳು. ಲಕ್ಷ್ಮಿ ನಿರ್ಮಾಪಕರು ತುಂಬ ಚೆನ್ನಾಗಿ ಮಾತಾಡಿದ್ರು, ಕೇಳಿದ್ರು. ಸರಸ್ವತಿ ಪುತ್ರ ಅಂತಂದ್ರು, ಲಕ್ಷ್ಮೀ ಪುತ್ರಿ ಅವರು ತುಂಬ ಕಾನ್ಫಿಡೆನ್ಸ್ಲಿದ್ದಾರೆ. ಆ ಕಾನ್ಫಿಡೆನ್ಸ್ ಹಾಗೆ ಇರಲಿ ನಿಮಗೆ. ಸಿನಿಮಾ ಬಿಡುಗಡೆ ಆದಮೇಲೆ ಇನ್ನೊಂದು ಸಿನಿಮಾ ಮಾಡುವಂಥ ಧೈರ್ಯ ನಿಮ್ಗೆ ಬರಲಿ ಅಂತ ಹಾರೈಸ್ತೀನಿ. ಪ್ರಭಾಕರ್, ತಿಲಕ್ ಗಂಡ ಹೆಂಡತಿ ತಿಲಕ್ ಅಂದ್ರೆ ಅದೇ ಕೇಳಿದೆ, ಏನಪ್ಪ ಗಂಡ ಆದಿಯೋ ಇನ್ನೂ ಇಲ್ಬಹುದು, ಇನ್ನೂ ಇಲ್ಲ ಅಂತ, ಆಗೋದು ಇಲ್ಲ ಅಂತ. ಅದು ಯಾಕೆ ಹಂಗೆ ಮುನ್ಸ್ಕೊಂಡ್ಬಿಟ್ಟವನೋ ಗೊತ್ತಿಲ್ಲ. ಆಗಲಿ ಅಂತ ನಮ್ಮ ಹಾರೈಕೆ. ಗುಡ್ ಲಕ್. ತಿಲಕ್ ಕೇಳಿದ್ರೆ ನೀವೆಲ್ಲ ಕಾಪ ಕಾಣಿಸ್ತಾರೆ, ಕಾಪಾಗಿ ಕಾಣಿಸ್ತೀರ ಅಂತ. ಆ ಫಿಟ್ನೆಸ್ ಹಂಗಿದೆ, ಆ ಡ್ರೆಸ್ ಹಾಕಿದ್ರೆ ಎಸ್ ಹೌದಪ್ಪ 50% ಅಲ್ಲಿಗೆ ನ್ಯಾಯ ಸಲ್ಲಿಸ್ದಂಗೆ ಆಗುತ್ತೆ. ಗುಡ್ ಲಕ್ ತಿಲಕ್, ಒಳ್ಳೇದಾಗಲಿ. ಮತ್ತೆ ಸಂತೋಷ್ ತುಂಬ ಮಜವಾಗಿ ಕಾಣ್ತೀಯಪ್ಪ, ವಂಡರ್ಫುಲ್. ಸ್ವಲ್ಪ ಚಿಕ್ಕ ಚಿಕ್ಕ ಗ್ಲಿಮ್ಸ್ ಕಾಣಿಸಿದ್ರು ಗುಡ್ ಲಕ್, ಒಳ್ಳೇದಾಗಲಿ. ಅರುಣ್ ಗುಡ್ ಲಕ್, ಒಳ್ಳೇದಾಗಲಿ. ಪ್ರಿಯಾ ಹೆಗಡೆ ಅವರೇ, ನೀವು ನಮ್ಮ ಬಾಲಿವುಡ್ನ ಪೂಜಾ ಹೆಗಡೆ ಆಗಲಿ ಅಂತ ಹಾರೈಸ್ತೀವಿ. ರವಿ ಸರ್ ಇದರ ಪಕ್ಕದಲ್ಲಿ ಆಗಲೇ ಪ್ರಶ್ನೆ ಕೇಳಿದ್ರೆ ಯಾರೋ ನ್ಯಾಷನಲ್ ಅವಾರ್ಡ್ ತಗೊಂಡ್ರು ಅಂತ. ನನಗೂ ಒಂದು ನ್ಯಾಷನಲ್ ಅವಾರ್ಡ್ ಕೊಡಿಸಿದ್ರು ಅವರು. ನಮಸ್ತೆ ಮೇಡಮ್ ಅಂತ ಸಿನಿಮಾ ಮಾಡಿ 2 ಅವಾರ್ಡ್ ಕೊಡಿಸ್ತಾರೆ. ಎಲ್ಲರೂ ಇಲ್ಲಿ ಸೇರಿದ್ವಿ. ಇವತ್ತು ಒಂದು ಟೀಸರ್ ಬಿಡುಗಡೆ ಆಗಿದೆ. ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಟೀಸರ್ ಇದು. ನನಗಂತೂ ತುಂಬ ಖುಷಿ ಆಯಿತು. ಪ್ರಯತ್ನ ಮಾಡಿರೋ ಎಲ್ಲ ಕಲಾವಿದರಾಗ್ಬೋದು, ತಂತ್ರಜ್ಞ ಆಗ್ಬೋದು, ಕ್ಯಾಮ್ರಾಮನ್ ಅಲ್ಲೆಲ್ಲ ಮೇಲೆ ಕೂತ್ಕೊಂಡ್ಬಿಟ್ಟವ್ರು. ಎಲ್ಲಪ್ಪ ಬಾರ ಕೇಳಿಕೆ ತುಂಬ ಚೆನ್ನಾಗಿ ಪ್ರತಿಯೊಂದು ಪಾತ್ರವನ್ನ ಮತ್ತೆ ಪ್ಯಾಟರ್ನ್ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅಪೂರ್ವ ಮುದ್ದಾಗಿ ಕಾಣ್ತೀರಾ, ಗುಡ್ ಲಕ್. ರಘು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಗಣೇಶ್ ಅವರೇ ಸಾಹಿತ್ಯ ಅವ್ರದ್ದು ಸಾಹಿತ್ಯ ಅಭಿ ಭೈರವ ತುಂಬ ಚೆನ್ನಾಗಾಗಲಿ, ಒಳ್ಳೇದಾಗಲಿ. ನಿಮಗೂ ತುಂಬ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಮತ್ತೊಮ್ಮೆ ಈ ಥರದ ಪ್ರಯತ್ನಗಳಾದಾಗ ಮಾಧ್ಯಮದವರ ಸಹಕಾರ ತುಂಬ ಮುಖ್ಯ ಆಗುತ್ತೆ. ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹಾರೈಸ್ತೀನಿ. ಈಗ ಸಿನಿಮಾ ಥಿಯೇಟರ್ಗಳ ಸಮಸ್ಯೆ ನಾವು ಅನುಭವಿಸ್ತಾ ಇದ್ದೀವಿ. ಈಗ ನಾನು ಬೆಳಿಗ್ಗೆ ಚೇಂಬರ್ಗೆ ಹೋಗ್ಬೇಕಾಗಿತ್ತು. 4 ದಿನಗಳ ಮುಂಚೆ ನಾಗೇಂದ್ರ ಮಾಮ ಇದೊಂದು ಬರಲೇಬೇಕು ಮಾಮ ಏ ಶರಣ್ ಮಾಮ, ನಾಣಿ ಮಾಮ ತರ ನಾಗೇಂದ್ರ ಮಾಮ ಅಂತ ಇದೆ ಚಿನ್ನಿ, ಇದೊಂದು ಮಾಡ್ಲೇಬೇಕು, ನೀನ್ ಬರ್ಲೇಬೇಕು ಚಿನ್ನಿ. ಆಯ್ತು ಗುರು, ಬರ್ತೀನಿ ಬಿಡಪ್ಪ ಅಂತ ಬಂದು ಈಗ ಸಾಯಂಕಾಲ 4 ಗಂಟೆಗೆ ಚೇಂಬರ್ಗೆ ಹೋಗ್ತಾ ಇದ್ದೀವಿ. ಥಿಯೇಟರ್ಗಳ ಈಗ 20th 2 ದೊಡ್ಡ ಸಿನಿಮಾಗಳು ಬಿಡುಗಡೆ ಆಗ್ತಿದೆ. ಯಾವುದು ಅಮೆರಿಕನ್ದೊಂದು ಮತ್ತೆ ನಾಗಾರ್ಜುನ ಅಂಡ್ ಧನುಷ್ದೊಂದು. ಆ ಟೈಮಲ್ಲಿ ಸ್ಕ್ರೀನ್ಗಳು ನಿಜವಾಗ್ಲೂ ಕಡಿಮೆ ಮಾಡ್ತಾರೆ ನಮಗೆ, ಮತ್ತೆ ಪ್ರೈಮ್ ಟೈಮ್ ಕಿತ್ಬಿಟ್ಟು ಬೇರೆ ಕಡೆ ಹಾಕ್ಬಿಡ್ತಾರೆ ಅನ್ನೋ ಭಯ ಇದೆ. ಹಾಗಾಗಿ ಕಲೆಕ್ಷನ್ಸ್ ರಿಪೋರ್ಟ್ ಎಲ್ಲ ತೊಗೊಂಡು ಚೇಂಬರ್ಗೆ ಹೋಗ್ತಾ ಇದ್ದೀವಿ. ದಯಮಾಡಿ ಪತ್ರಿಕಾ ಮಾಧ್ಯಮದವರು ಮತ್ತೆ ಟಿವಿ ಮಾಧ್ಯಮದವರು ನಿಮ್ಮ ಸಹಕಾರ ಕೊಡಬೇಕು. 4:15 ಚೇಂಬರ್ ಒಂದು ಮೀಟಿಂಗ್ ಇದೆ. ಪ್ಲೀಸ್ ಬನ್ನಿ. PR ಹೋಗಂದ್ರೆ ಮಾತ್ರ ಬರಬೇಕು ಅಂತೇನಿಲ್ಲ. ನಾನೊಬ್ಬ ನಾಯಕನಾಗಿದ್ದುಕೊಂಡು ಕನ್ನಡ ಚಿತ್ರರಂಗದಲ್ಲಿ 25 ವರ್ಷ ಸೇವೆ ಸಲ್ಲಿಸಿ ನಮ್ಮ ಕೈಲಾದ ಸೇವೆ ಮಾಡ್ಕೊಂಡೇ ಬಂದಿದ್ದೀವಿ. ದಯಮಾಡಿ ನಿಮ್ಮೆಲ್ಲರ ಬೆಂಬಲ ಇರಲಿ. ಮತ್ತೆ ಮಗದೊಮ್ಮೆ ಉಸಿರು, ಗುಡ್ ಲಕ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥಿಯೇಟರ್ ಸಮಸ್ಯೆಗಳು ಬರೀ ಇದೊಂದೇ ಅಲ್ಲ, ಕಂಟಿನ್ಯೂಸ್ ನಡೀತದೆ. ಎಲ್ಲರೂ ತೊಂದರೆ ಆಗಬೇಕು. ಏನಾದ್ರು ಒಂದು ಶಾಶ್ವತ ಪರಿಹಾರಕ್ಕೆಲ್ಲ ಅಲ್ಲ, ಅದು ಹಿರಿಯರ ಹತ್ರ ಮಾತಾಡ್ತೀವಿ. ಆಮೇಲೆ ನಮಗೊಬ್ಬರಿಗೂ ಸಮಸ್ಯೆ ಅಲ್ಲ, ಪ್ರತಿಯೊಂದು ಕನ್ನಡ ಸಿನಿಮಾಗೂ ಈ ಸಮಸ್ಯೆ ಆಗ್ತಿದೆ. ಮೊನ್ನೆ ಮಾದೇವಾದವ್ರಿಗೂ ತುಂಬಾ ನೋವಾಗಿದೆ. ವಿನೋದ್ ತುಂಬಾ ಚೆನ್ನಾಗಿ ಮಾತಾಡ್ದ ಹೋಗಿ. ಅಲ್ಲ, ಆಕ್ಷನ್ ತಗೊಳ್ಳೋದಕ್ಕಂತ ಒಂದು ವಿಂಗ್ ಇದೆಯಲ್ಲ ವಾಸನ. ಅಲ್ಲ, ಅದಕ್ಕೆ ಇವಾಗ ನಾವು ಪ್ರೆಷರೈಸ್ ಮಾಡಬಹುದು. ನಾವು ಅಲ್ಲ ಬೇಡ, ನೀವು ಪ್ರೆಸ್ ಮೀಟ್ ಅಲ್ಲಿ ನಾವಿದ್ರ ಚರ್ಚೆ ಬೇಡ, ಸಂಜೆಯಲ್ಲಿ ಮಾತಾಡೋಣ. ಪ್ಲೀಸ್ ಬನ್ನಿ, ಎಲ್ಲ ಬನ್ನಿ. ಇದಕ್ಕೊಂದು ಶಾಶ್ವತವಾದ ಪರಿಹಾರ ಹುಡುಕ್ಲೇಬೇಕು. ನಿರ್ಮಾಪಕರೇ, ಸಂಜೆ ಆಮೇಲೆ ನೀವು ಸಿಗಿ, ಬಿಲ್ ಕೊಡೋಕೆ ನೀವು ಬೇಕಲ್ಲ. ಥ್ಯಾಂಕ್ ಯು. ನನ್ನ ಮೊದಲನೇ ಸಿನಿಮಾ ಆದಮೇಲೆ 2ನೇ ಸಿನಿಮಾ ಉಸಿರು ಅಂತ. ಸೊ ತುಂಬ ಚೆನ್ನಾಗಿ ಶೂಟಿಂಗ್ ಮೂಡ್ ಬಂದಿದೆ. ಸೊ ಇಲ್ಲಿ ಬಂದಿರುವಂಥ ಕಿಟ್ಟಿ ಸರ್ಗೆ, ರವಿ ಸರ್ಗೆ ಥ್ಯಾಂಕ್ ಯು ಸರ್. ಬಂದಿದ್ದಕ್ಕೆ ಈ ಥರ ಬೆಂಬಲ ಮಾಡ್ತಾ ಇರಬೇಕು ಸೂರ್ಗೆ. ಆ್ಯಂಡ್ ಮೇಡಮ್ಗೂ ಕೂಡ ತುಂಬ ಚೆನ್ನಾಗಿ ಶೂಟಿಂಗ್ ಮೂಡ್ ಬಂದಿದೆ. ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ಒಂದೊಂದು ಪಾತ್ರನೂ ಅಷ್ಟೇ ತುಂಬ ವಿಭಿನ್ನವಾಗಿದೆ. ನನ್ನ ಕ್ಯಾರೆಕ್ಟರೈಸೇಷನ್ ಅಂತೂ ಇಟ್ಸ್ ಬೀನ್ ಅಮೇಝಿಂಗ್. ಆವಾಗ ಟ್ರೈಲರ್ ಬಿಟ್ಟಾಗ ಕುತ್ಕೊಂಡೆ ತುಂಬಾ
ಕಣ್ಣಲ್ಲಿ ನೀರು ಬರೋ ಥರ ಆಯಿತು. ತುಂಬ ವರ್ಷದ ಕನಸು ನಂದು, ಥಿಯೇಟ್ರಲ್ಲಿ ನೋಡಬೇಕು, ನಮ್ಮ ತಂದೆ ತಾಯಿನ ಅಕ್ಕಪಕ್ಕ ಕುಚ್ಕೊಂಡು ನೋಡಬೇಕು ಅಂತ ಕನಸು ನನಸಾಗ್ತಾ ಇದೆ. ಅದಕ್ಕೆ ನಮ್ಮ ಭೈರವರಾಮ್ ಆಗಿರ್ಬೋದು, ನಮ್ಮ ಪ್ರಭಾಕರ್ ಸರ್ ಆಗಿರ್ಬೋದು, ಸೊ ತಿಲಕ್ ಸರ್ ಆಗಿರ್ಬೋದು, ಸೊ ಎಲ್ಲರ ಪಾತ್ರನೂ ಮುಖ್ಯ ಇದರಲ್ಲಿ. ಆಮೇಲೆ ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಒಂದು ಲಿರಿಕ್ಸೂ ತುಂಬ ಎಕ್ಸ್ಪೆರಿಮೆಂಟಲ್ ಆಗಿ ಮಾಡಿದ್ದಾರೆ. ನನಗೆ ಕೊಟ್ಟಿದ್ದಾರೆ ಆ ಸಾಂಗು. ಪದೇ ಪದೇ ಕೇಳ್ತಾನೆ ಇರ್ತೀನಿ ಮನೇಲಿ. ನಮ್ಮ ತಾಯಿ ಅಂತೂ ಸಾರಸರಿ ಕೇಳ್ಬಿಟ್ಟಿದ್ದಾರೆ ತುಂಬ ಖುಷಿಯಿಂದ. ಇಲ್ಲ ಮಗನೇ, ನಾನು ಯಾರು ಕೇಳಿದಾಗೆಲ್ಲ ನೀನು ಹಿಂಗೆ ಮಾಡಿರ್ತೀಯ ಅನ್ನೋದನ್ನ ಅಂತ ಹೇಳ್ತಾ ಇರ್ತಾರೆ. ಸೊ ಥ್ಯಾಂಕ್ ಯು ಸರ್, ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಎಲ್ಲರಿಗೂ. ಆ್ಯಂಡ್ ಪ್ರಿಯಾ ಪ್ರಿಯಾ ಅವ್ರಿಗೆ ಆಕ್ಚುಲಿ ಬೇಕು ಅಂತ ಹೊಡೆದಿದ್ದಲ್ಲ ಅದು, ಅಲ್ಲಲ್ಲ ಹೇಳ್ಬೇಕು. ಸೊ ಹೊಡೆದಾದ್ಮೇಲೆ ಅರುಣ್ ನೀನಾಗಿದ್ದಕ್ಕೆ ಬಿಟ್ಟಿದ್ದೀನಿ, ಬೇರೆಯವ್ರಾಗಿ ನಿಜವೂ ಬೈದ್ಬಿಡ್ತಾ ಇದ್ದೆ. ಮೇಡಮ್ ಸಾರಿ, ಅದು ಬೇಕು ಅಂತ ಹೊಡೆದಿದ್ದಲ್ಲ, ಅನ್ಫಾರ್ಚುನೇಟ್ಲಿ ಆಗೋಯ್ತು. ನಾನು ಇವಾಗ ಹೊಸದಾಗ ಅಂಬೆಗಾಲಿ ಇಡ್ತಾ ಇದ್ದೀನಿ. ಥ್ಯಾಂಕ್ ಯು ಎಲ್ಲರೂ. ಯಾಕೆ ಮೇಡಮ್? ಇಲ್ಲ ಸಾರಿ ಕೇಳ್ತೇನೆ ಅದಕ್ಕೆ ಇವಾಗ. ಥ್ಯಾಂಕ್ ಯು ಸರ್. ಹೊಂದಿರ್ತಕ್ಕಂಥವ್ರು ಈ ವೇದಿಕೆಯಲ್ಲಿರ್ತಕ್ಕಂಥ ಮುಖ್ಯ ಅತಿಥಿಗಳ ಶುದ್ಧ ರವಿ ಆರ್ ಗರಣಿ ಸರ್ ಮಾತನಾಡಬೇಕು. ಉಸಿರು ಟೀಸರ್ನ ಕಾರ್ಯಕ್ರಮದ ಭಾಗವಾಗಿದ್ದಕ್ಕೆ ಭಾಳ ಖುಷಿ ಆಗ್ತಾ ಇದೆ. ಆಕಸ್ಮಿಕವಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ನಾನು ಕಿಟ್ಟಪ್ಪನ್ನ ತುಂಬ ದಿನ ಆದಮೇಲೆ ಯಾವಾಗಲೂ ರಾತ್ರಿ ಹೊತ್ತು ನೋಡ್ತಾ ಇದ್ದೆ. ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ದು ನಿರ್ಮಾಪಕರಾದ ಲಕ್ಷ್ಮೀ ಹರೀಶ್ ಅವರು ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ. ಆ್ಯಂಡ್ ಸ್ಟಾರ್ ಕಾಸ್ಟ್ ನೋಡಿದಾಗ ನಂಗೆ ತಿಲಕ್ ಅವರು ಯಾವುದೇ ಸಿನಿಮಾ ಮಾಡಿದ್ರು ಭಾಳ ಚೆನ್ನಾಗಿ ಕಾಣಿಸ್ತಾರೆ. ಅವರು ಒಂದು ಡೆಡಿಕೇಟೆಡ್, ಯಾಕೆಂದರೆ ಅವರು ಇದೆಲ್ಲ ಬಾಡಿಯಾಗಿ ಇಟ್ಕೊಂಡಿರೋದು ಭಾಳ ಖುಷಿ ಆಗುತ್ತೆ. ಹಾಗೆ ಪ್ರಭಾಕರ್ ಅವರ ಪ್ರಯತ್ನ, ಎಲ್ಲರೂ ಇಲ್ಲಿ ಇಷ್ಟು ಜನ ಮಾತಾಡಿದ್ರು, ಪ್ರಿಯಾ ಮಾತಾಡಿದ್ರು, ಅಪೂರ್ವ ಮಾತಾಡಿದ್ರು, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಮಾತಾಡಿದ್ರು ಒಂದೇ, ನಿಮ್ಮನ್ನೆಲ್ಲ ಪ್ಲೀಸ್ ಮಾಡೋದು. ಯಾಕೆಂದರೆ ಪ್ರತಿಯೊಬ್ಬರು ಇವತ್ತು 450 ಸಿನಿಮಾ ರಿಲೀಸ್ ಆಗಿದೆ ವರ್ಷದಲ್ಲಿ. ಯಾವ ಸಿನಿಮಾ ಹಿಟ್ಟಾಯಿತು ಕನ್ನಡ ಅಂದಾಗ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ಪ್ರತಿಯೊಬ್ಬರು ಪ್ರಯತ್ನ ಪಡ್ತಾನೆ ಇದ್ದಾರೆ, ಎಲ್ಲ ಒಳ್ಳೆ ಸಿನಿಮಾ ಮಾಡಬೇಕು ಅಂತಲೇ ಬರ್ತಾ ಇದ್ದಾರೆ. ಅದೇ ನಮ್ಮ ಪ್ರೋತ್ಸಾಹ ಕಡಿಮೆ ಆಗಿದೆ. ಇವತ್ತು ಯಾಕೆ ಪ್ರೋತ್ಸಾಹ ಕಡಿಮೆ ಆಗಿದೆ ಅಂತಂದರೆ, ಹಿಂದೆ ವಾಸಣ್ಣ ಇದ್ದರು, ನಾಗೇಂದ್ರ ಸರ್ ಒಂದ್ಸರಿ ಕರೆದ್ರೆ ಎಷ್ಟೊಂದು ಜನ ಬಂದ್ಬಿಡ್ತಿದ್ರು ಪ್ರೆಸ್ ಅವರು, ಅಂದರೆ ಒಂದು ಸೀನಿಯರ್ ಇದ್ರಲ್ಲಿ. ಇವತ್ತು ಕೆಲವರು ಎಲ್ಲ ನೋಡ್ತಾ ಇದ್ದಾಗ ಭಾಳ ಖುಷಿ ಆಗುತ್ತೆ. ಯಾಕೆಂದರೆ ಒಂದು ಪೇಪರಲ್ಲಿ ಬಂದರೆ ಇಡೀ ಸಿನಿಮಾ ಇಡೀ ಕರ್ನಾಟಕಕ್ಕೆ ಗೊತ್ತಾಗ್ತಾ ಇತ್ತು. ಯಾವುದೋ ಒಂದು ಪೇಪರ್, ನಾವು ಶುಕ್ರವಾರ ಯಾವ ಸಿನಿಮಾ ಬರುತ್ತೆ, ಯಾವ್ದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅಂತ ಒಂದು ಪೇಪರ್ ನೋಡಿದ್ರೆ ಇಡೀ ಕರ್ನಾಟಕಕ್ಕೆ ಎಲ್ಲ ಸಿನಿಮಾ ಗೊತ್ತಾಗ್ತಾ ಇತ್ತು. ಇವತ್ತು ನಾವು ಎಷ್ಟು ಜನ ಇದ್ದೀವಿ, ಇಷ್ಟು ಜನನೂ ಕೂಡ ಬರೆದ್ರೆ ಮಾತ್ರ ಒಂದು ಸಿನಿಮಾದ ಎಲ್ರಿಗೂ ತಿಳಿಯುವಾಗುತ್ತೆ ಇವತ್ತು. ಯಾಕಂದರೆ ಇಷ್ಟು ಪ್ರಯತ್ನ ಪಟ್ಟು ನಿಮ್ಮ ಹತ್ರ ನೋಡಿ, ಒಂದು ಎಕ್ಸಾಮ್ ಬರೆದು ಒಂದು ಸ್ಕೂಲ್ ಮಕ್ಕಳ ಥರ ಬಂದು ನಾವೆಲ್ಲ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಒಂದು ಸಕ್ಸಸ್ ಆಗಬೇಕು. ಸಿನಿಮಾ ಸಕ್ಸಸ್ ಆದರೆ ನಮಗೂ ಒಂದು ಸಿನಿಮಾ ಸಕ್ಸಸ್ ಆದರೆ ಒಬ್ಬರದ್ದು ಸಕ್ಸಸ್ ಅಲ್ಲ, ಇಡೀ ಇಂಡಸ್ಟ್ರಿ ಸಕ್ಸಸ್ ಅದು. ಈಗ ಒಂದು ಮುಂಗಾರು ಮಳೆ ಹಿಟ್ ಆದ ತಕ್ಷಣವೇ ಎಷ್ಟೊಂದು ಸಿನಿಮಾಗಳು, ಎಷ್ಟೊಂದು ನಿರ್ಮಾಪಕರು ಬಂದರು, ಥಿಯೇಟರ್ಗಳು ಉದ್ಧಾರ ಆಯಿತು, ಟೆಕ್ನಿಷಿಯನ್ಸ್ ಬಂದರು, ನಮ್ಗೆ ಹೊಸೊಬ್ಬರಿಗೆ ಅವಕಾಶಗಳು ಸಿಗ್ತಾ ಇತ್ತು. ಈಗ ಕ್ಯಾಮ್ರಾಮನ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸರ್, ಸಂಭಾಷಣೆ ಚೆನ್ನಾಗಿದೆ. ಮೋಹನ್ ಅವರು ಹಿಂದೆನೇ ಕೂತ್ಕೊಂಡಿದ್ರು, ಭಾಳ ಖುಷಿ ಆಯಿತು ಅದೆಲ್ಲ. ಸೊ ಇಂಥವ್ರಿಗೆಲ್ಲ ನಮಗೆ ಈ ಪ್ರತಿಭೆಗಳು ಬರಬೇಕು ಅಂದಾಗ ಇವತ್ತು ಡಿಜಿಟಲ್ ಮಾಧ್ಯಮ ಬಹಳ ಪ್ರಭಾವಿಯಾಗಿದೆ. ಈಗ ನೀವು ಒಂದ್ಸರಿ ನೀವು ಹಾಕಿದ್ರೆ ಅದೆಲ್ಲೋ ಒಂದು ಕಡೆ ಪಾಸ್ ಆಗಿಬಿಡುತ್ತೆ. ಅಲ್ಲ, ಡಿಜಿಟಲು ಬೇಕು, ಪೇಪರು ಬೇಕು. ಯಾಕಂದರೆ ಇದು ಪೇಪರ್ ಅನ್ನೋದು ಡಾಕ್ಯುಮೆಂಟ್, ಡಿಜಿಟಲ್ ಅನ್ನೋದು ಕೂಡ ಇವತ್ತು ಎಷ್ಟು ಪಾಪ್ಯುಲರ್ ಆಗಿದೆ. ಪ್ರತಿ ದಿನ ನಾವು ಸ್ಕ್ರಾಲ್ ಮಾಡ್ತಾನೆ ಇರ್ತೀವಿ. ಟಿಕೆಟ್ ಆಗಿ ಕನ್ವರ್ಟ್ ಆಗಿಲ್ಲ. ಸೊ ನಿಮ್ಮೆಲ್ಲರೂ ನಿಮ್ಮ ರಿಕ್ವೆಸ್ಟ್ ಏನು ಅಂತಂದ್ರೆ, ಜನಗಳನ್ನ ನೀವು ಬರೀ ಸಿನಿಮಾ ಮಾಧ್ಯಮದವರು ಇಲ್ಲ ಸಿನಿಮಾ ಮಾಡೋರು ಮಾತ್ರ ಜನನ ಕರ್ಕೊಂಬರಲ್ಲ, ನೀವುಗಳು ಕರ್ಕೊಂಬರ್ಬೇಕು. ಯಾಕಂದ್ರೆ ನಾವು ಮಾಡೋದು ಎಲ್ಲರೂ ಪ್ರತಿಯೊಬ್ಬರು ಒಳ್ಳೆ ಸಿನಿಮಾನೇ ಮಾಡಕ್ಕೆ ಹೊರಟಿರ್ತಾರೆ. ಸೊ ಈ ಸಿನಿಮಾದ ಪ್ರಯತ್ನ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಮಾತಾಡಿದ್ರು ಕೂಡ ಪ್ರಿಯಾ ಅವರು, ಅಪೂರ್ವ ಅವರು ಎಲ್ಲರೂ. ಆ್ಯಂಡ್ ಈ ಸಿನಿಮಾಗೆ ಒಳ್ಳೇದಾಗಲಿ, ಸಕ್ಸಸ್ ಆಗಲಿ. ಹಾಗೆ ಈ ಸಕ್ಸಸ್ನ ಪಾರ್ಟು ಪತ್ರಿಕಾ ಮಾಧ್ಯಮದವ್ರಿಗೂ ಹಾಗೂ ನಮ್ಮ ಡಿಜಿಟಲ್ ಮಾಧ್ಯಮದವ್ರಿಗೂ ಸಿಗಲಿ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಇಲ್ಲಿಂದ ನೀವು, ಯಾಕೆಂದರೆ ಇವತ್ತು ಥಿಯೇಟರ್ ಪ್ರಾಬ್ಲಮ್ ಹೇಳ್ತಾ ಇದ್ರು ಇವರು, ಥಿಯೇಟರ್ ಪ್ರಾಬ್ಲಮ್ ನೀವು ಬರೆಯೋಕ್ಕೆ ಶುರು ಮಾಡಿದ್ರೆ ಖಂಡಿತವಾಗ್ಲೂ ನೋಡಿ, ಒಂದು ಸಿನಿಮಾನೇ ನಿಲ್ಲಿಸಿದ್ರಿ ಸರ್. ಕನ್ನಡದ ಬಗ್ಗೆ ಮಾತಾಡಿದ ತಕ್ಷಣವೇ ಆ ಸಿನಿಮಾನೇ ಇಲ್ಲೂ ರಿಲೀಸ್ ಆಗದೆ ಇರೋ ಥರ ಮಾಡಿದ್ದು ಯಾರೋ ಬೇರೆಯವರಲ್ಲ ಸರ್, ನಿಮ್ಮ ಶಕ್ತಿ ಅದು. ನೀವು ಬರೆದಿದ್ದಕ್ಕೇನೆ ಇವತ್ತು ಜನ ಇವತ್ತು ಅದು ಎಲ್ಲಿ ರಿಲೀಸ್ ಆಗದೆ ಇರೋದು. ಸೊ ಈ ಶಕ್ತಿ ನಿಮ್ಮಲ್ಲಿದೆ.
ಈ ಒಂದು ಸಿನಿಮಾನ ಗೆಲ್ಸಿದ್ರೆ ಇದಾಗುತ್ತೆ. ಹಾಗೆ ಲಕ್ಷ್ಮೀ ಮೇಡಮ್ ಒಳ್ಳೇದಾಗಲಿ, ಇನ್ನಷ್ಟು ಸಿನಿಮಾಗಳು ಮಾಡಿ. ಆ್ಯಂಡ್ ಎಲ್ಲರೂ ಚೆನ್ನಾಗಿ ಮಾತಾಡೋದು. ರಾಮ್ ಸರ್ ಮ್ಯೂಸಿಕ್ ಚೆನ್ನಾಗಿದೆ, ಸಂಭಾಷಣೆ ಅಂತೂ ತುಂಬ ಚೆನ್ನಾಗಿದೆ ಅದು ಓಪನ್ ನೋಡಿದಾಗ. ಆಲ್ ದ ಬೆಸ್ಟ್ ಪ್ರಭಾಕರ್ ಸರ್, ಇನ್ನಷ್ಟು ಸಿನಿಮಾಗಳು ಮಾಡಿ. ಗುಡ್ ಲಕ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಹಾನರಬಲ್ ಗೆಸ್ಟ್ಗಳಿಗೆ ಆತ್ಮೀಯ ಧನ್ಯವಾದಗಳು. ಶ್ರೀನಗರ್ ಕಿಟ್ಟಿ ಹಾಗೂ ರವಿ ಆರ್ ಗರ್ಣಿ ಸರ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಹೊಸೂರು ಟೀಮ್ನಿಂದ, ಹಾಗೂ ಎಲ್ಲ ಆರ್ಟಿಸ್ಟ್ಗಳಿಗೆ, ಟೆಕ್ನಿಕಲ್ ಟೀಮ್ನವರಿಗೆ, ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ಗೆ ಥ್ಯಾಂಕ್ ಯು ಸೋ ಮಚ್. ಉಸಿರು ಸಿನಿಮಾವನ್ನ ಬೆಂಬಲಿಸಲು ಬಂದಿದ್ದಂತಹ ಕಲಾವಿದರ ಕುಟುಂಬದವರು, ಸ್ನೇಹಿತರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ವಿಶೇಷವಾಗಿ ಮಾಧ್ಯಮದವರಿಗೆ ಉಸಿರು ತಂಡದ ವತಿಯಿಂದ ಆತ್ಮೀಯವಾದ ವಂದನೆಗಳು.